ಇನ್ನು ಅಂತಿಮ ಘಟ್ಟಕ್ಕೆ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ಫೈಟ್ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ? ಅಂತಿಮ ಘಟ್ಟಕ್ಕೆ ಚಿತ್ತಾಪುರ ಪಥಸಂಚಲನ ವಿಚಾರ ಶಾಂತಿ ಸಭೆಯನ್ನು ಕರೆಯಲಾಗಿದೆ. ನಾಳೆ ಜಿಲ್ಲಾಡಳಿತ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಡಿಸಿ ಕರೆದಿದ್ದಾರೆ. ಹೈಕೋರ್ಟ್ ಸೂಚನೆ ಕೊಟ್ಟಿರೋ ಹಾಗೆ ಎಲ್ಲ 11 ಸಂಘಟನೆಗಳಿಗೂ ಕೂಡ ಶಾಂತಿ ಸಭೆಗೆ ಕರೆದಿದ್ದಾರೆ 11:30ಕ್ಕೆ ನಾಳೆ ಬೆಳಗ್ಗೆ ಕಲಬುರಗಿ ಡಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಆರ್ಎಸ್ಎಸ್ ಮುಖಂಡರು ಸೇರಿದ ಹಾಗೆ ಉಳಿದ ಹಾಗೆ ಯಾರ್ಯಾರು ಪರ್ಮಿಷನ್ ಕೇಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾಳೆ ಶಾಂತಿ ಸಭೆಗೆ ಆಹ್ವಾನ ಕೊಡಲಾಗಿದೆ. ಸೊ ಆರ್ಎಸ್ಎಸ್ ಭೀಮ್ ಆರ್ಮಿ ಸೇರಿ ಒಟ್ಟು 10 ಸಂಘಟನೆಗಳು ನೋಟಿಸ್ ಈಗ ಪಡ್ಕೊಂಡಿರೋದು. ಪ್ರತಿ ಸಂಘಟನೆಯಿಂದ 3 ಸದಸ್ಯರು ಬರಬಹುದು ಅಂತ ಈಗ ಸೂಚನೆ ಕೊಟ್ಟಿದ್ದಾರೆ. ಶಾಂತಿ ಸಭೆಗೆ ಹಾಜರಾಗಿ ಲಿಖಿತ ಹೇಳಿಕೆಯನ್ನು ಸಲ್ಲಿಸಬೇಕು. ಜೊತೆಗೆ ಹೇಗೆ ಇದನ್ನು ಅವಕಾಶವನ್ನು ಕೊಡ್ಬೋದು ಮತ್ತು ಇವರು ಪಥಸಂಚಲನ ಮಾಡ್ತಿರುವಂಥ ಉದ್ದೇಶ ಏನು, ಎಲ್ಲರೂ ಕೂಡ ನಾವು ಮಾಡ್ತೀವಿ ಅಂತ ಎದ್ದಾಗ ರೀಸನ್ ಬರುತ್ತಲ್ಲಿ ಯಾವ ಕಾರಣಕ್ಕೆ ಮಾಡ್ತಿರೋದು ಪಥಸಂಚಲನ, ಎಲ್ಲಿಂದ ಎಲ್ಲಿವರೆಗೆ, ಎಷ್ಟು ಜನ ಸೇರ್ತಾರೆ, ಜೊತೆಗೆ ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ, ಯಾವ ರಸ್ತೆಯಲ್ಲಿ. ಯಾಕಂದರೆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬರುತ್ತೆ ಒಮ್ಮೆಲೆ ಎಲ್ಲರೂ ಕೂಡ ರೂಟ್ ಮಾರ್ಚಿಗೆ ಹೊರಟರು ಅಂತಂದರೆ. ಸೊ ಆರ್ಎಸ್ಎಸ್ ಹೇಳ್ತಿರೋದು ನಮ್ಮ ಶತಮಾನೋತ್ಸವ ಸಂದರ್ಭ ಅಂತ. ಇನ್ನೊಂದು ಕಡೆ ದಲಿತ ಸಂಘಟನೆಗಳು, ರೈತ ಸಂಘಟನೆ ಅವರು ಕೂಡ ಪರ್ಮಿಷನ್ ಕೇಳಿದ್ದಾರೆ. ಹಾಗಾಗಿ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಈ ಸಮಸ್ಯೆ ಬಂದಿರೋದು ಚಿತ್ತಾಪುರದಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ. ಬೇರೆ ಕಡೆ ನಾವು ನೋಡ್ತಿರೋ ಹಾಗೆ ಆರ್ಎಸ್ಎಸ್ ಪಥಸಂಚಲನಗಳು ಆಗ್ತಾ ಇವೆ. ಆದರೆ ಇಲ್ಲಿ ಮಾತ್ರ ಅವತ್ತು ನವೆಂಬರ್ 2ಕ್ಕೆ ಇಷ್ಟೂ ಸಂಘಟನೆಗಳು ಕೂಡ ಈಗ ತಮ್ಮ ಮೆರವಣಿಗೆ ಅಥವಾ ಪಥಸಂಚಲನ ಇದಕ್ಕೆ ಮುಂದಾಗ್ತಾ ಇರೋದು.